ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತಥಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಂ ಆದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 31ನೇ ಅಧ್ಯಾಯದಲ್ಲಿ ಪ್ರಥಮ ಶ್ಲೋಕ. ಯಜ್ಞೇಶ್ವರೇಣಾಭಿಯುತೇಷು ಭಕ್ತ್ಯಾ ಮಹೀಂ ಪ್ರಶಾಸತ್ಸು ಪೃಥಾಸುತೇಷು ಯಯಕ್ಷುರಾಗಾನ್ನಿಶಿ ವಿಪ್ರವರ್ಯೋ ಯುಧಿಷ್ಠಿರಂ ವಿತ್ತಮಭೀಪ್ಸಮಾನಃ. ಕ್ರೋಧಾಭಿಮಾನಿ ಅಸುರಸ್ಯ ತಮಃ ಪ್ರಾಪ್ತನಂತರಂ ಪಾಂಡವಾನಾಂ ಕಿಂ ವೃತ್ತಮಭೂತ್ ಇತ್ಯತಃ ದಾನಾರ್ಥಂ ಶೀಘ್ರಬುದ್ಧಿಂ ಕುರು ಇತಿ ಭೀಮೇನ ಧರ್ಮಜಂ ಪ್ರತಿಬೋಧನಂ. ಕ್ರೋಧಾಭಿಮಾನಿ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೀವಿ. ಕ್ರೋಧಾಭಿಮಾನಿ ಅಸುರ ನಕುಲ ರೂಪದಲ್ಲಿ ಬಂದು ಅವನನ್ನು ತಮಸ್ಸಿಗೆ ಕಳಿಸಿದ ಮೇಲೆ ಏನಾಯಿತು ಹಾಗೆ ಅಂದರೆ ಅದನ್ನು ಹೇಳ್ತಾ ಇದ್ದಾರೆ. ಯಜ್ಞೇಶ್ವರೇನ ಯಾಗಾಧಿಪತಿನ ಕೃಷ್ಣೇನ ಅಭಿಯುತೇಷು ಯುಕ್ತೇಷು. ಯಜ್ಞೇಶ್ವರನಾದ ಪರಮಾತ್ಮನಿಂದ ಶ್ರೀಕೃಷ್ಣನಿಂದ ಅಂತ ಪರಮಾತ್ಮನಲ್ಲಿ ಭಕ್ತಿಯುತರಾಗಿ ಪಾಂಡವರು ಭೂಮಿಯನ್ನು ಆಳ್ತಾ ಇರುವಾಗ ಎಷ್ಟು ಮಿಚ್ಚು ಒಂದು ಯಾಗವನ್ನ ಮಾಡಬೇಕು ಎನ್ನುವ ಇಚ್ಛೆಯಿಂದ ಪಾಂಡವರ ಹತ್ರ ಧನ ಸಹಾಯ ಮಾಡುವುದಕ್ಕಾಗಿ ಒಂದು ಬ್ರಾಹ್ಮಣ ಬರ್ತಾ ಇದ್ದಾನೆ. ತಾನೊಂದು ಯಾಗ ಮಾಡಬೇಕಾಗಿದೆ, ಅದಕ್ಕೆ ಧನ ಸಹಾಯ ಬೇಕು ಹಾಗೆ ಅಂತ ಯುಧಿಷ್ಠಿರನ ಹತ್ರ ಬರ್ತಾ ಇದ್ದಾನೆ ಒಂದು ಬ್ರಾಹ್ಮಣ ಶ್ರೇಷ್ಠ. ರಾತ್ರಿ ಕಾಲದಲ್ಲಿ ಬರ್ತಾನೆ. ಪ್ರಾತರ್ದಧಾನೀತಿ ನೃಪಸ್ಯ ವಾಕ್ಯಂ ನಿಶಮ್ಯ ವಿಪ್ರಸ್ತ್ವರಿತೋ ಮಖಾರ್ತೆ ಭೀಮಂ ಯಯಾಚೇ ಸ ನೃಪೋಕ್ತಮಾಶು ನಿಶಮ್ಯ ಚಾದಾನ್ ನಿಜಹಸ್ತಭೂಷಣಂ. ಬ್ರಾಹ್ಮಣ ಕೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ನಾಳೆ ಬೆಳಿಗ್ಗೆ ಬಾ ಕೊಡ್ತೀನಿ, ರಾತ್ರಿ ಆಗಿದೆ ಹಾಗೆ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣ ಯುಧಿಷ್ಠಿರನನ್ನು ಬಿಟ್ಟು ಆ ರಾತ್ರಿಯಲ್ಲೇ ಯಜ್ಞವನ್ನು ಮಾಡಬೇಕು ಎನ್ನುವ ಆತುರ. ಬೆಳಿಗ್ಗೆ ಬಂದರೆ ಮುಹೂರ್ತ ದಾಟಿ ಹೋಗ್ಬಿಡುತ್ತದೆ. ಅದರಿಂದ ಕೂಡಲೇ ಭೀಮಸೇನ ದೇವರ ಹತ್ರ ಹೋಗಿ ಯಾಚನೆ ಮಾಡಿದ್ರಂತೆ, ಸಕಾಲದಲ್ಲಿ ಆಗಬೇಕು, ಯಜ್ಞ ಯಾಗಾದಿಗಳು ಮುಹೂರ್ತದ ಪ್ರಕಾರ ಆಗಬೇಕು ಅಂತ. ಭೀಮಸೇನ ದೇವರ ಹತ್ರ ಹೋಗಿ ಕೇಳ್ತಾರೆ. ಸಹ ಭೀಮಃ ರಾಜ್ಞೋಕ್ತಂ ವಾಕ್ಯಂ ನಿಶಮ್ಯ ವಿಪ್ರಮುಖಾತ್. ರಾಜನು ಏನು ಹೇಳಿದ ಎಂಬ ಮಾತನ್ನು ಬ್ರಾಹ್ಮಣ, ಯುಧಿಷ್ಠಿರ ಏನು ಹೇಳಿದ ಎಂಬ ಮಾತನ್ನು ಕೂಡ ಬ್ರಾಹ್ಮಣ ಹೇಳಿದ. ಅದನ್ನು ಭೀಮಸೇನ ದೇವರು ಕೇಳಿ ಆಯ್ತು, ನಾಳೆ ಬೆಳಿಗ್ಗೆ ಬೇಡ, ಈಗಲೇ ತಗೋ ಅಂತ ಹೇಳಿ ತನ್ನ ಕೈಯಲ್ಲಿ ಇದ್ದ ಒಂದು ಭೂಷಣ, ಕಂಕಣ ಅಂತ ಅದನ್ನ ಕೊಡ್ತಾರೆ. ಸ್ವಕೀಯ ಬಾಹು ಕಂಕಣಂ ಹಾಗೆ ಅಂತ ಆ ಬ್ರಾಹ್ಮಣನಿಗೆ ಕಂಕಣವನ್ನು ಕೊಡ್ತಾರೆ. ಅನರ್ಘಮಗ್ನಿ ಪ್ರತಿಮಂ ವಿಚಿತ್ರ ರತ್ನಾನ್ವಿತಂ ವಿಪ್ರವರಸ್ತದಾಪ್ಯ ಯಯೌ ಕೃತಾರ್ಥೋಥ ಚ ನಂದಿಘೋಷಂ ಅಕಾರಯತ್ ವಾಯುಸೂನುಸ್ತದೈವ. ಈ ರೀತಿಯಾಗಿ ಆ ಬ್ರಾಹ್ಮಣೋತ್ತಮ ಅನರ್ಘ್ಯವಾದ ಆ ಭೀಮಸೇನ ದೇವರು ಕೊಟ್ಟ ರತ್ನಖಚಿತವಾದ ಅನೇಕ ರತ್ನಗಳಿಂದ ಕೂಡಿದ ಆ ಕಂಕಣ, ಆ ಹಸ್ತಭೂಷಣ, ಅದನ್ನು ತೆಗೆದುಕೊಂಡು ಕೃತಾರ್ಥನಾಗಿ ಅಲ್ಲಿಂದ ಹೊರಟು ಹೋದರು ಅಂತ ಹೇಳ್ತಾರೆ. ಅನಂತರ ಆ ಬ್ರಾಹ್ಮಣ ಹೋದ ಬಳಿಕ ಭೀಮಸೇನ ದೇವರು ರಾತ್ರಿಯಲ್ಲೇ ನಂದಘೋಷಂ, ನಂದಂ ಆನಂದ ತದ್ವತಾಂ ಘೋಷಃ ನಂದಿಘೋಷಃ ಅಂತ. ಅಂದ್ರೆ ಏನೋ ಒಂದು ಸಂತೋಷ ಸುದ್ದಿ ಹೇಳಬೇಕು ಅಂದ್ರೆ ಹಿಂದಿನ ಕಾಲದಲ್ಲಿ ಅಲ್ಲಿ ಏನೋ ಒಂದು ಗಂಟೆ ಇಟ್ಟಿರಾರಂತೆ. ಆ ಗಂಟೆಯನ್ನು ಬಾರಿಸಿದ್ರೆ ಎಲ್ಲರೂ ಮೀಟಿಂಗಿಗೆ ಬರಬೇಕು, ಏನೋ ಒಳ್ಳೆಯ ಸಮಾಚಾರ ಇದೆ ಅದನ್ನು ತಿಳಿಸೋದಕ್ಕಾಗಿ ಅಂತ. ಅದೊಂದು ಇಂಡಿಕೇಟರ್, ಕಾಲಿಂಗ್ ಬೆಲ್ ಇದ್ದಾಗೆ. ಅಂತ ಒಂದು ಆನಂದ ನಂದಿಘೋಷ ಅಂತ ಕರೀತಾರೆ. ಅಂತ ಆ ನಂದಿಘೋಷವನ್ನ ಬಾರಿಸುತ್ತಾರೆ ಭೀಮಸೇನ ದೇವರು. ಮಾಡಿ ಎಲ್ಲರನ್ನು ಕೂಡ ಕಳಿಸ್ತಾರೆ, ಎಲ್ಲ ದೂತರನ್ನು ಕೂಡ ಕಳಿಸಿ ಬನ್ನಿ, ಕರ್ಕೊಂಬನ್ನಿ ಹಾಗೆ ಅಂತ ಹೇಳ್ತಾರೆ. ನೋಡಿದರೆ ರಾತ್ರಿ ಹೊತ್ತು ಆಗಿದೆ, ಅಕಾಲಜಂ ತಂತು ನಿಶಮ್ಯ ರಾಜ ಪಪ್ರಚ್ಯ ದೂತೈಸ್ತಮುವಾಚ ಭೀಮಃ ಯನ್ಮರ್ತ್ಯ ದೇಹೋ ಪಿ ವಿನಿಶ್ಚಿತಾಯೋರಭೂನ್ ನೃಪಸ್ತೇನ ಮಮಾಸ ಹರ್ಷಃ. ಆಗ
ರಾಜ ಕೇಳಿದನಂತೆ, ಇದೇನದು ಅಕಾಲದಲ್ಲಿ ಈ ನಂದಿಘೋಷವನ್ನು ಮಾಡ್ತಾ ಇದ್ದಾನೆ ಭೀಮಸೇನ, ಏನು ವಿಚಾರ ಹಾಗೆ ಅಂತ ಹೇಳಿದರೆ, ಆಗ ಭೀಮಸೇನ ದೇವರು ಹೇಳಿದರಂತೆ, ಎನ್ ಮರ್ತ್ಯ ದೇಹೋಪಿ, ನಮ್ದು ಎಂಥ ಶರೀರ, ಮರ್ತ್ಯ ಶರೀರ, ಇವತ್ತೋ ನಾಳೆಯೋ ಯಾವಾಗ ಹೋಗ್ತದೆ ಗೊತ್ತಿಲ್ಲ, ಅಂತ ಶರೀರ ಇದು, ಯಾವುದು ನಿಶ್ಚಯ ಇಲ್ಲ. ಹೋಗು ಅಂದ್ರೆ ಹೇಳ್ತಾರೆ ನೋಡಿ, ಮುಂಜಿ ಮುಹೂರ್ತ ಇದೆ, ಮದುವೆ ಮುಹೂರ್ತ ಇದೆ, ಆದ ಮೇಲೆ ಬಾ, ಇಲ್ಲಂದ್ರೆ ಎಲ್ಲ ತೊಂದರೆ ಆಗ್ತದೆ ಅಂದ್ರೆ ಯಮದವರು ಬಿಡ್ತಾರೇನೋ ಯಮಕಿಂಕರರು. ಕಾಲ ಬಂತು ಅಂದ್ರೆ ಕರ್ಕೊಂಡು ಹೋಗೋದಷ್ಟೇ, ಅಂತ ಶರೀರ ಇದು. ಹಾಗಿರುವಾಗ ನಿನಗೇನು ಭರವಸೆ ಇದೆ ಹಾಗೆ ಅಂದ್ರೆ, ನಾಳೆ ತನಕ ನಾನು ಬದುಕಿರ್ತೀನಿ ಅಂತ ನಿನಗೆ ನಿಶ್ಚಯ ಇದೆ ನೋಡಿ, ವಿನಿಶ್ಚಿತ ಆಯುಹು, ನಿನಗೆ ಎಷ್ಟು ನಿಶ್ಚಯ ಇದೆ ನಾನು ನಾಳೆ ಬದುಕ್ತೀನಿ ಹಾಗೆ ಅಂತ, ಅದನ್ನ ನೋಡಿ ನನಗೆ ಸಂತೋಷ ಆಯಿತು. ಮಮಾಸ ಹರ್ಷಃ, ಅದರಿಂದ ನಾನು ನಂದಿಘೋಷವನ್ನು ಮಾಡಿದೆ ಹಾಗೆ ಅಂತ. ಈ ಮನುಷ್ಯ ಶರೀರ, ಮರ್ತ್ಯ ಶರೀರವನ್ನ ಪಡೆದ ಮೇಲೂ ಕೂಡ ನಾಳೆ ತನಕ ನಿನಗೆ ಆಯುಷ್ಯ ಇದೆ ಅಂತ ಒಂದು ಖಾತ್ರಿ ಇದೆ ನೋಡಿ, ನಿಶ್ಚಯ ಇದೆ ನೋಡು, ಅದನ್ನ ನೋಡಿ ಸಂತೋಷ ಆಯಿತು ಹಾಗೆ ಅಂತ. ಇತಿ ರಿತೋಸೌ ನೃಪತಿಸ್ತ್ವರೇತ ಧರ್ಮಾರ್ಥಮಿತ್ಯಸ್ಯ ಮತಂ ಪ್ರಪೂಜಯನ್ ಜಗಾದ ಸಾಧ್ವಿತ್ಯತ ಭೂಯ ಏವ ಧರ್ಮೇ ತ್ವರಾವಾನ್ ಅಪಿ ಸಂಭಭೂವ. ಈ ರೀತಿಯಾಗಿ ಹೇಳಿದಾಗ ಧರ್ಮರಾಜನಿಗೆ ಧರ್ಮಂ ಅನುಷ್ಠಾತುಂ ತ್ವರೇತ ವೇಗವಾನ್ ಸ್ಯಾತ್, ಧರ್ಮಾನುಷ್ಠಾನ ಮಾಡಬೇಕು ಅಂದ್ರೆ ವೇಗದಿಂದ ಆಗಬೇಕು, ವಿಳಂಬ ಮಾಡಿದಷ್ಟು ಹೋಗ್ತದೆ. ಇವೇ ಮೊದಲಾದ ಭೀಮಸೇನ ದೇವರ ಮತ, ಅಭಿಪ್ರಾಯ, ಅರ್ಥ ಇತ್ತು. ತಾನು ಬ್ರಾಹ್ಮಣನಿಗೆ ನಾಳೆ ಬಾ ಅಂತ ಹೇಳಿ ಕಳಿಸಿದ್ದು, ಭೀಮಸೇನ ದೇವರು ಕೊಟ್ಟು ಕಳಿಸಿದ್ದು, ಭೀಮಸೇನ ದೇವರ ಅಭಿಪ್ರಾಯ ಇಷ್ಟೇ, ನಾಳೆ ತನಕ ನೀನು ಇರ್ತಿ ಅಂತ ಗ್ಯಾರಂಟಿ ಇದೆಯಾ, ನಾಳೆ ತನಕ ನಿನ್ನಲ್ಲಿ ಹಣ ಇರುತ್ತೆ ಅಂತ ಗ್ಯಾರಂಟಿ ಇದೆಯಾ, ನಾಳೆ ಆ ಬ್ರಾಹ್ಮಣ ಮತ್ತೆ ನನ್ನ ಹತ್ರ ಬರ್ತಾನೆ ಅಂತ ಗ್ಯಾರಂಟಿ ಇದೆಯಾ, ಎಲ್ಲ ಸಂಶಯ ನೋಡಿ. ಇದೆಯೋ ಇಲ್ವೋ ನಿಶ್ಚಯವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾಳೆ ಆ ಬ್ರಾಹ್ಮಣ ಬದುಕಿರಬೇಕು, ನಾಳೆ ಆ ಬ್ರಾಹ್ಮಣ ಬದುಕಿದ್ರು ನಿನ್ನ ಹತ್ರ ಬರಬೇಕು, ಬರುವಾಗ ನಿನಗೆ ಕೊಡುವ ಮನಸ್ಸು ಇರಬೇಕು. ಅದರಿಂದ ಏನ್ ಮಾಡಬೇಕು, ಧರ್ಮ ಕಾರ್ಯದಲ್ಲಿ ವಿಳಂಬ ಮಾಡಬಾರದು, ಕೇಳಿದ ತಕ್ಷಣ ಕೊಟ್ಟು ಬಿಡಬೇಕು ಹಾಗೆ ಅಂತ. ಇದು ಭೀಮಸೇನ ದೇವರ ಮತ. ಅದನ್ನು ಅರಿತವರಾಗಿ ಧರ್ಮರಾಜ, ಸಾಧು, ಒಳ್ಳೆ ಮಾತನ್ನು ಹೇಳಿದಿ ಹಾಗೆ ಅಂತ ಭೀಮಸೇನ ದೇವರನ್ನ ಅಭಿನಂದಿಸಿದರು. ಈ ರೀತಿಯಾಗಿ ಮರ್ತ್ಯಲೋಕದಲ್ಲಿ ಎಲ್ಲವನ್ನು ಕೂಡ ನಾವು ವೇಗವಾಗಿ ಆದಷ್ಟು ವಿಳಂಬ ಮಾಡಬಾರ್ದು. ಪ್ರೊಕ್ರಾಸ್ಟಿನೇಷನ್ ಅಂತ ಕರೀತಾರೆ ನೋಡಿ, ಎಲ್ಲವನ್ನು ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ತಾರ, ಅದು ಹಂಗೆ ಮಾಡಬಾರ್ದು. ನಾಳೆ ಮಾತೇ ಇದು ನೋಡಿ, ನಾಳೆ ಮಾಡಬೇಕಾದ್ದನ್ನ ಇವತ್ತೇ ಮಾಡಬೇಕು, ಇವತ್ತು ಮಾಡಬೇಕಾದ್ದನ್ನ ಈಗಲೇ ಮಾಡಬೇಕು ಹಾಗೆ. ತುಂಬಾ ಚೆನ್ನಾಗಿದೆ ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ ಮಹಾಭಾರತದಲ್ಲಿ. ಯದ್ಯಪಿ ಧರ್ಮಜಃ ಧರ್ಮೇ ಭೀಮೋಕ್ತೆ ಪೂರ್ವಮಪಿ ವೇಗವಾನೇವ ತಥಾಪಿ ಭೀಮೋಕ್ತಿಯ ನಂತರಂ ಅತಿವೇಗಂ ಚಕಾರ ಇತಿ ಭಾವ. ಇದು ಕೇಳಿದರೆ ಏನೋ ಯುಧಿಷ್ಠಿರ ಭಾರಿ ನಿಧಾನಕ್ಕೆ ಮಾಡ್ತಾ ಇದ್ರು, ಭೀಮಸೇನ ದೇವರು ಹೇಳಿದ ಮೇಲೆ ವೇಗ ಮಾಡಿದ್ರು ಹಾಗೆ ಅಂತ ಅರ್ಥ ಇಲ್ಲ. ಯುಧಿಷ್ಠಿರನು ಕೂಡ ವೇಗವಾಗಿಯೇ ಮಾಡ್ತಾ ಇದ್ರು, ಆಗ ಭೀಮಸೇನ ದೇವರು ಹೇಳಿದ ಮೇಲೆ ಫಾಸ್ಟ್ ಆಗಿ ಮಾಡಿದರು ಅಂತ ಅರ್ಥ. ಮೊದಲು ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದು, ಈಗ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಏನೋ ಒಂದು ಇಟ್ಟುಕೊಳ್ಳಿ ಆ ತರ. ಅದರಿಂದ ಮೊದಲು ಏನೋ ಪ್ಯಾಸೆಂಜರ್ ಟ್ರೈನ್ ತರ ನಿಧಾನಕ್ಕೆ ಹೋಗ್ತಾ ಇತ್ತು ಅಂತ ತಿಳ್ಕೋಬಾರ್ದು. ಮೊದಲೇ ಯುಧಿಷ್ಠಿರ ಫಾಸ್ಟ್ ಆಗಿ ಮಾಡ್ತಾ ಇದ್ರು, ಈಗಿನ ಸೂಪರ್ ಫಾಸ್ಟ್ ಮಾಡಿದ್ರು ಅಂತ ಅರ್ಥ. ಅಥಾಂಬಿಕೇಯಂ ವಿಷಯೇಷು ಸಕ್ತಂ ದುಸ್ಸಂಗ ದುಷ್ಟಂ ಕೃತ ಭೂರಿ ದೋಷಂ ಸಮಸ್ತ ರಾಜಾಪ್ಯ ಹೇತುಭೂತಂ ವಿಚಾರ್ಯತಂ ಮಾರುತಿರನ್ಮಕಂಪತ. ಇದಾದ ಮೇಲೆ ನೋಡಿ, ಭೀಮಸೇನ ದೇವರ ಅಭಿಪ್ರಾಯ ಎಷ್ಟು ಚಂದ ಇದೆ ನೋಡಿ. ಇದು ನಮಗೆಲ್ಲರಿಗೂ ಕೂಡ ಸೂಚನೆ. ಎಲ್ಲ ನಾಳೆ ರಿಟೈರ್ಮೆಂಟ್ ಆದ ಮೇಲೆ, ಶಾಸ್ತ್ರ ಯಾವಾಗ ಕೇಳಬೇಕು, ರಿಟೈರ್ಮೆಂಟ್ ಆದ ಮೇಲೆ, ಸಂಧ್ಯಾ ವಂದನೆ ಯಾವಾಗ, ರಿಟೈರ್ಮೆಂಟ್ ಆದ ಮೇಲೆ, ಎಲ್ಲ ತಳ್ಳಿ ಮಾಡುವವರು. ಪ್ರಹ್ಲಾದರಾಜರು ಹೇಳ್ತಾರೆ ನೋಡಿ, ಕೌಮಾರಾತ್ ಆಚರೇತ್ ಪ್ರಾಜ್ಞ, ಭಾಗವತ ಧರ್ಮಗಳನ್ನ 5ನೇ ವರ್ಷದಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಅವರು ನೋಡಿ ಸೂಪರ್ ಫಾಸ್ಟ್, ಅವರು ಗರ್ಭದಲ್ಲಿ ಇರುವಾಗಲೇ ಪಾಠವನ್ನು ಕಲಿತು ಬಿಟ್ರು ಅವರು. ಆ ರೀತಿಯಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಡಿಲೇ ಮಾಡಬಾರ್ದು, ಒಳ್ಳೆ ಕಾರ್ಯ, ಧರ್ಮ ಕಾರ್ಯ ವಿಳಂಬ ಮಾಡಬೇಡಿ ಅಂತಾರೆ. ಶುಭಸ್ಯ ಶೀಘ್ರಂ ಅಂತಲೇ ಮಾತಿದೆ ನೋಡಿ. ಇದಾದ ಮೇಲೆ ಮುಂದಿನ ವಿಚಾರ, ಈ ಧೃತರಾಷ್ಟ್ರ ಅವನನ್ನು ಸ್ವಲ್ಪ ಕರೆಕ್ಷನ್ ಮಾಡಬೇಕಾಗಿದೆ, ಅದನ್ನು ಮಾಡ್ತಾ ಇದ್ದಾರೆ. ದುಸ್ಸಂಗೇನ ದುರ್ಯೋಧನಾದಿ ಸಂಗತೆಯ ದುಷ್ಟಂ
ಭೂರಿ ದೋಷಾಹ ಏನ. ಈ ದುರ್ಯೋಧನನ ಸಂಘದಿಂದ ಆ ಧೃತರಾಷ್ಟ್ರ ಇದ್ದೇಪಿ ಒಳ್ಳೆಯವ. ಧೃತರಾಷ್ಟ್ರ ಎನ್ನತಕ್ಕ ಗಂಧರ್ವ ಅವನು, ದೇವತೆಗಳ ಸಭೆಯಲ್ಲಿ ಹಾಡು ಹೇಳುವವರು. ಅಂಥವರು ಏನೋ ದುರ್ಯೋಧನ ಸಹವಾಸದಿಂದ ಅನೇಕ ದೋಷಗಳು ಉಳ್ಳವರಾದರು. ಸಮಸ್ತಾನಾಂ ರಾಜ್ಞಾಂ ನಾಶಹೇತುಭೂತಂ ತಮ್ಮ ಅಂಬಿಕೆಯಂ ನಿರೀಕ್ಷ್ಯ. ಎಲ್ಲಾ ರಾಜರ ಸೈನ್ಯಕ್ಕೂ ಕಾರಣ ಯಾರು? ಈ ಧೃತರಾಷ್ಟ್ರನೇ. ಮೊದಲೇ ದುರ್ಯೋಧನನನ್ನ ಹೊರಗೆ ಕಳಿಸಿದ್ರೆ ಯಾವುದು ತೊಂದರೆ ಆಗ್ತಾ ಇಲ್ಲ. ದುರ್ಯೋಧನ 100 ಜನ ಮಕ್ಕಳನ್ನು ಕೂಡ ಹೊರಗೆ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಮಾಡಿಲ್ಲ ಅವನು. ಅದರಿಂದ ಏನಾಯಿತು? ಎಲ್ಲಾ ರಾಜರು ಸಾಯಬೇಕಾದ ಪ್ರಸಂಗ ಬಂತು. 18 ಅಕ್ಷೋಹಿಣಿ ಸೈನ್ಯ ನಾಶವೂ ಆಯ್ತು ಈ ಧೃತರಾಷ್ಟ್ರನ ಪುತ್ರ ಮೋಹದಿಂದ. ಅದನ್ನ ನೋಡಿ ಇಷ್ಟೊಂದು ಪಾಪ ಮಾಡ್ತಾ ಕೂತಿದ್ದಾನೆ. ಇನ್ನು ಮನೆಯಲ್ಲಿ ಇನ್ನೇನ್ ತಿನ್ನೋದು ಕುಡಿಯೋದು ಅಂತಾನೆ ವಿಚಾರ ಮಾಡ್ತಾ ಕೂತಿದ್ದಾನೆ ಧೃತರಾಷ್ಟ್ರ. ಮಾರುತಿ ಭೀಮ ಅನ್ವಕಂಪತ ಕೃಪಾಂ ಚಕ್ರೆ. ಧೃತರಾಷ್ಟ್ರನ ಮೇಲೆ ಅನುಕಂಪ ಆಯ್ತಂತೆ. ಹೆಂಗ್ ಬದುಕಬೇಕಾದ ಒಂದು ಮನುಷ್ಯ ಹಿಂಗೆ ಬದುಕ್ತಾನಲ್ಲ, ಒಳ್ಳೆ ಜನ ಸಜ್ಜನ ಹಿಂಗ್ ಬದುಕ್ತಾನಲ್ಲ ಅಂತ ಕರುಣೆ. ಎಷ್ಟು ವಿಚಾರ ಇದೆ ನೋಡಿ. ಯಾರ್ಯಾರು ದುರ್ಮಾರ್ಗದಲ್ಲಿ ಇದ್ದಾರೆ ಅವರನ್ನೆಲ್ಲ ಸನ್ಮಾರ್ಗದಲ್ಲಿ ಕರೆದೊಯ್ಯುವ ಜವಾಬ್ದಾರಿ ಜಗದ್ಗುರುಗಳಾದ ವಾಯುದೇವರದು. ಅದನ್ನು ಮಾಡ್ತಾ ಇದ್ದಾರೆ. ಅಕುರ್ವತಸ್ತೀಕ್ಷ್ಣ ತಪಃ ಕುತಶ್ಚಿನ್ನೈವಾಸ್ಯ ಲೋಕಾಪ್ತಿರಮುಷ್ಯ ಭೂಯಾದ್ ರಾಘಾದಿಕೋಯಂ ನ ತಪಶ್ಚ ಕುರ್ಯಾದಿತ್ಯಸ್ಯ ವೈರಾಗ್ಯ ಕರಾಣಿ ಚಕ್ರೇ. ತೀಕ್ಷ್ಣಂ ತೀವ್ರಂ ತಪಃ ಅಕುರ್ವತಃ. ಏನ್ ಮಾಡಬೇಕಾಗಿತ್ತು ಧೃತರಾಷ್ಟ್ರ ಈ ವಯಸ್ಸಿನಲ್ಲಿ? ಹಾಗೆ ಅಂದ್ರೆ ತಪಸ್ ಮಾಡಬೇಕಾಗಿತ್ತು, ತೀಕ್ಷ್ಣವಾದ ತಪಸ್ ಮಾಡಬೇಕಾಗಿತ್ತು. ಪರಮಾತ್ಮನ ಕುರಿತಾದ ವಿಚಾರವನ್ನ ಓದೋದು ಕೇಳೋದು ಅದರಲ್ಲೇ ಮುಳುಗಿ ಇರಬೇಕಾಗಿತ್ತು. ಅದನ್ನು ಬಿಟ್ಟು ಬೇರೆ ಕಾರ್ಯ ಮಾಡಬಾರ್ದಿತ್ತು. ಇವ್ನು ನೋಡಿದ್ರೆ ಇನ್ನು ಮಲಗೋದು, ತಿನ್ನೋದು, ಕುಡಿಯೋದು ಇದರಲ್ಲೇ ಮಾಡ್ತಾ ಸಮಯ ಹಾಳು ಮಾಡ್ತಾ ಕೂತಿದ್ದಾನೆ ಧೃತರಾಷ್ಟ್ರ. ಅದರಿಂದ ಅದು ದುರ್ವಚನಾತ್. ಹೀಗಿದ್ರೆ ತಪಸ್ಸು ಮಾಡದೆ ಹೋದರೆ ಏನಾಗ್ತಾ ಇತ್ತು? ಅಷ್ಟು ಪಾಪಗಳನ್ನ ಮಾಡಿದ್ದಾನೆ ದುರ್ಯೋಧನ ಜೊತೆಗೆ ಸೇರಿ. ಅದರಿಂದ ಇವನಿಗೆ ಗಂಧರ್ವ ಲೋಕ ಸಿಗ್ಲಿಕ್ಕಿಲ್ಲ ಇವನಿಗೆ. ನೋಡಿ, ಭೀಮಸೇನ ದೇವರ ದೂರ ಆಲೋಚನೆ ಎಷ್ಟಿದೆ ನೋಡಿ. ಎಲ್ಲರಿಗೂ ಇರ್ಬೇಕಂತ ದೂರ ಆಲೋಚನೆ. ನಮಗೆ ಶರೀರ ಬಿಟ್ಟ ಮೇಲೆ ಅಥವಾ ಅನೇಕ ಜನ್ಮಗಳ ಕಳೆದ ಮೇಲೆ ನಾವು ಮೋಕ್ಷ ಪಡಿಬೇಕಲ್ಲ, ಈಗಲಿಂದಲೇ ನಾವು ವರ್ಕೌಟ್ ಮಾಡ್ಬೇಕು. ಅದಕ್ಕಾಗಿ ಆ ಪ್ಲಾನ್ ಇರಬೇಕು. ಭೀಮಸೇನ ದೇವರು ಪ್ಲಾನ್ ಮಾಡಿದ್ರು, ಈ ರೀತಿಯಾಗಿ ಇವನಿದ್ರೆ ಇವನಿಗೆ ಗಂಧರ್ವ ಲೋಕ ಸಿಗಲ್ಲ. ಇದು ಈಗಲೇ ರಿಪೇರ್ ಮಾಡಿದರೆ ಇರುವ ಆಯುಷ್ಯ ತನಕ ಅವನು ಚೆನ್ನಾಗಿರ್ತಾನೆ. ಹಾಗೆಂತ ವಿಚಾರ ಮಾಡಿ ರಾಗಾಧಿಕ ಅಧಿಕ ರಾಗ ವಿಷಯ ರಾಗವಾನ್ ಅತಃ ತಪೋನ ಕುರ್ಯಾತ್. ಇವನಿಗೆ ತಿನ್ನೋದು ಕುಡಿಯೋದು ರಾಗ ವಿಷಯದ ಭೋಗವನ್ನೇ ಮಾಡ್ತಾ ಇದ್ರೆ ತಪಸ್ಸು ಮಾಡೋದೇ ಇಲ್ಲ. ಹಾಗೆ ಅಂತ ಅವನಿಗೆ ವೈರಾಗ್ಯ ಹುಟ್ಟಿಸ್ಬೇಕು. ವೈರಾಗ್ಯ ಉತ್ಪಾದಕಾನಿ ಕರ್ಮಾಣಿ, ಅದಕ್ಕೆ ಬೇಕಾಗಿರುವ ಕರ್ಮಗಳು ಅದೆಲ್ಲವನ್ನು ಕೂಡ ಭೀಮಸೇನ ದೇವರು ಮಾಡಿದ್ರು. ಒಟ್ಟು ಏನಾಗಬೇಕು? ಸಾಕು, ಇಲ್ಲಿಗೆ ಅರಮನೆಯ ಭೋಗ ಸಾಕು, ಕಾಡಿಗೆ ಹೋಗೋಣ, ತಪಸ್ ಮಾಡೋಣ ಎಂಬ ಬುದ್ಧಿ ಬರಬೇಕು. ಆ ವೈರಾಗ್ಯ ಬರಬೇಕು, ಅಲಂ ಬುದ್ಧಿ ಬರಬೇಕು. ಅದಕ್ಕಾಗಿ ಕೆಲವು ಕರ್ಮಗಳನ್ನೆಲ್ಲ ಮಾಡಿದ್ರು ಭೀಮಸೇನ ದೇವರು. ಉದ್ದೇಶ ಏನು? ಅವನಿಗೆ ಸದ್ಗತಿ ಸಿಗಬೇಕು, ಇಲ್ಲದಿದ್ರೆ ನರಕಕ್ಕೆ ಹೋಗ್ತಾ ಇದ್ದ ಅವನು. ಅದನ್ನ ಹೇಳ್ತಾ ಇದ್ದಾರೆ. ಆಜ್ಞಾಂ ಪರೈರಸ್ಯ ನಿಹಂತಿ ಸಾದರೈರ್ ವಧೂಜನೈರಪ್ಯತಿ ಪೂಜಿತೇಸ್ಮಿನ್ ಸನಿಷ್ಠನತ್ಯೇವಂ ಅಪೀತರೈ ಸ್ವೈಃ ಸುಪೂಜಿತೋ ನಾಸ ತದಾ ವಿರಾಗಃ. ಅಸ್ಯ ಧೃತರಾಷ್ಟ್ರಸ್ಯ ಆಜ್ಞಾಂ ನಿಹಂತಿ ನಾಶಯತಿ ಪರೈಃ ಸೋದರೈಃ ಬಂಧುಜನೈಃ ಅಸ್ಮಿನ್ ಧೃತರಾಷ್ಟ್ರೇ ಪೂಜಿತೆ ಸತ್ಯಪಿ ಸಹ ಭೀಮಃ ನಿಷ್ಠನತಿ ತಿರಸ್ಕರೋತಿ. ಮೊದಲು ಏನ್ ಮಾಡಿದ್ರು ಅಂದ್ರೆ ಅವರು ಹೇಳಿದ್ದನ್ನ ಕೇಳ್ತಾ ಇಲ್ಲ. ನೋಡಿ, ಭೀಮಸೇನ ದೇವರ ಪ್ಲಾನ್ ಇದು. ಪರೈಹಿ ಸೋದರೈಹಿ ಬಂಧುಜನೈಹಿ, ಉಳಿದ ಪಾಂಡವರು, ಭೀಮಸೇನ ದೇವರು ಬಿಟ್ಟು ಉಳಿದ ಪಾಂಡವರು ಭಾರಿ ಗೌರವ ಮಾಡ್ತಾ ಇದ್ರು ಧೃತರಾಷ್ಟ್ರನಲ್ಲಿ, ಬಂಧು ಜನರು ಎಲ್ಲರೂ ಕೂಡ. ಆದರೆ ಭೀಮಸೇನ ದೇವರು ಮಾತ್ರ ತಿರಸ್ಕರೋತಿ, ಧೃತರಾಷ್ಟ್ರನನ್ನ ತಿರಸ್ಕಾರ ಮಾಡ್ತಾನೇ ಇದ್ರಂತ. ಅವ್ರು ಹೇಳಿದ್ದನ್ನ ಕೇಳ್ತಾನೆ ಇಲ್ಲ. ಏವಂ ಅಪಿ ಇತರೈಹಿ ಭೀಮ ಇತರೈಹಿ ಸ್ವಕೀಯೈಹಿ ಸಂಪೂಜಿತ. ಆದ್ರೆ ಬೇರೆಯವರೆಲ್ಲ ಧೃತರಾಷ್ಟ್ರನ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು, ಪಾಂಡವರಿಗೆ ಆತರ ಏನಿಲ್ಲ. ತಸ್ಮಾದ್ ವಿರಾಗ ಈಶತಪಿ ವೈರಾಗ್ಯಂ ನಾಸ. ಅದರಿಂದಲೇ ಅಲ್ಲ, ಚೆನ್ನಾಗಿತ್ತು ಅಂತ ಹೇಗೆ ಹೇಳಿದ್ರಿ ಅಂದ್ರೆ ನೋಡಿ, ಧೃತರಾಷ್ಟ್ರನಿಗೆ ವೈರಾಗ್ಯನೇ ಬಂದಿಲ್ಲ. ಎಷ್ಟು ವರ್ಷ, ಎಷ್ಟು ದಿನಗಳು ನೋಡಿ. ಅಶ್ವಮೇಧ ಯಾಗ 15 ವರ್ಷ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಯುದ್ಧ ಮುಗಿದು.
ಯುದ್ಧ ಮುಗಿದು 15 ವರ್ಷ ಆದರೂ ಕೂಡ ಇನ್ನೂ ಅದರ ಬಗ್ಗೆ ಚಿಂತನೆ ಮಾಡಿದೆ, ಮುಂದಿನ ಗತಿಯ ಬಗ್ಗೆ ಆ ವೈರಾಗ್ಯ ಇಲ್ಲದೆ ಈಶದಪಿ ವೈರಾಗ್ಯಂ, ಸ್ವಲ್ಪ ಕೂಡ ವೈರಾಗ್ಯ ಇಲ್ಲ ಅಂತಾರೆ. ಸ್ವಲ್ಪನಾರು ಇರಬೇಡವೆ ವೈರಾಗ್ಯ, ಏನು ಇಲ್ಲದೆ ಇದ್ದಾನಲ್ಲ, ವೈರಾಗ್ಯ ಇಲ್ಲದೆ ಭಕ್ತಿ ಬರೋದಿಲ್ಲ ಅಂತಾರೆ. ವೈರಾಗ್ಯ ಯಾಕೆ ಬೇಕು ಹಾಗೆಂದ್ರೆ, ಸುದೃಢವಾದ ಭಕ್ತಿ ಬರಬೇಕು ಅಂದ್ರೆ ವೈರಾಗ್ಯ ಇರಬೇಕು, ಸಾಕು ಅಂತ ಅನಿಸ್ಬೇಕು. ತದಾಪಿ ಅವಜ್ಞಾ ಕಾರಣ ಕಾಲೇಪಿ ವಿನಾ ವಿರಾಗ ವಿಗತಃ ಆಸಕ್ತಿ ನಾಸ ಇತಿವ. ಅದರಿಂದ ಸ್ವಲ್ಪ ತಿರಸ್ಕಾರ ಮಾಡಿದರು, ಅಷ್ಟೆಲ್ಲ ಮಾಡಿದರೂ ಕೂಡ ಅವನಿಗೆ ವೈರಾಗ್ಯ ಬಂದೇ ಇಲ್ಲವಂತೆ. ಇನ್ನು ಇಲ್ಲೇ ಚೆನ್ನಾಗಿ ಅರಮನೆಯಲ್ಲೇ ಬದುಕೊಂಡಿರೋಣ ಹಾಗೆ ಅಂತಾನೆ ಚಿಂತನೆ ಮಾಡ್ತಾ ಇದ್ದ ಅವನು. ಸರ್ವೇ ಹಿ ಪಾರ್ಥ ಸ್ಮೃತೆ ಸಭಾರ್ಯ ವೈಚಿತ್ರ ವೀರ್ಯಂ ಪರಮಾದರೇನ ಪರ್ಯೇವ ಚಕ್ರು ಸತತಂ ಸಭಾರ್ಯಂ ಕೃಷ್ಣಾಚನ ಸ್ಯಾತ್ ತನಯಾರ್ತಿಮಾನಿತಿ. ತಂ ಭೀಮವೃತೆ ಪರಿಚಕ್ರು ಸೇವಾಂ ಕೃತವಂತಹ. ಭೀಮಸೇನ ದೇವರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಚೆನ್ನಾಗಿಯೇ ಸೇವೆ ಮಾಡ್ತಾ ಇದ್ರು. ಸಭಾರ್ಯಂ, ಅವನಿಗೆ ಅನೇಕ ಮಡದಿಯರಿದ್ರು, ಎಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ರು. ಇನ್ನು ಸೊಸೆ ದ್ರೌಪದಿ ದೇವಿ ಅವರು ಕೂಡ ತನಯಾರ್ತಿಮಾನ್ ಪುತ್ರ ನಿಮಿತ್ತ ಶೋಕಾನ್ ನಸ್ಯಾದಿತಿ ಪರಿಚಕ್ರು. 100 ಜನ ಮಕ್ಕಳನ್ನ ಕಳ್ಕೊಂಡ ದೋಷ ಅವರಿಗೆ ಆಗಬಾರದು ಅಂತ ಸುಮ್ಮನೆ ಇದ್ರು ಅಂತ ಅವರು ಕೂಡ. ನದು ಇತರವತ್ ಪರಮಾದರೇನ, ಬೇರೆಯವರಂತೆ ಪರಮಾದರ ತೋರಿಸ್ಲಿಲ್ಲ ಧೃತರಾಷ್ಟ್ರನಲ್ಲಿ, ಸುಮ್ಮನೆ ಇದ್ರು ಅಷ್ಟೇ. ಬೇರೆಯವರೆಲ್ಲ ಭಾರಿ ಆದರ ತೋರಿಸಿದ್ರು. ಆದರ ತೋರಿಸಿದಷ್ಟು ಏನಾಗ್ತದೆ, ಇದು ಕಂಫರ್ಟ್ ಝೋನಿಗೆ ಹೋಗ್ತಾನೆ ಮನುಷ್ಯ, ವೈರಾಗ್ಯ ಬರೋದೇ ಇಲ್ಲ. ಸಪ್ರೀಯಮಾನೋ ನಿತರಾಂಶತೇಷು ನೈವಾಧಿಕಂ ಪ್ರೀಯತೆ ಭೀಮಸೇನೆ ಸ್ಮರನ್ ಸುತಾಂಸ್ತೇನ ಹತಾನ್ ಸಮಸ್ತಾನ್ ಅಭಿಪ್ರಭಾವಂ ಪರಮಸ್ಯ ಜಾನನ್. ಅತಃ ತೇಷು ತದಿತರೇಷು ಪಾರ್ಥೇಷು ಧೃತರಾಷ್ಟ್ರಃ ಪ್ರೀಯಮಾಣೋಪಿ ಭೀಮಸೇನೆ ಅಧಿಕಂ ಯಥಾ ಭವತಿ ತಥಾ ನ ಪ್ರೀಯತೆ ಇತಿ ನ ಪ್ರಾಪ್ನೋತ್ಯೇವ. ಅದರಿಂದ ಧೃತರಾಷ್ಟ್ರನಿಗೂ ಹಾಗೆ ಅನಿಸ್ತಂತೆ. ಉಳಿದ ಪಾಂಡವರನ್ನೆಲ್ಲ ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ರು ಧೃತರಾಷ್ಟ್ರನು ಕೂಡ. ಆದರೆ ಭೀಮಸೇನ ದೇವರ ಮೇಲೆ ಅಂದ್ರೆ ಸ್ವಲ್ಪ ಹಿಂಜರಿತಾ ಇದ್ದರಂತೆ. ಅವರಿಗೂ ಕೂಡ ಅಷ್ಟು ಪ್ರೀತಿ ಇಲ್ಲ ಭೀಮ ಅಂದ್ರೆ. ಭೀಮಸೇನ ದೇವರ ನಿಜವಾದ ಅಭಿಪ್ರಾಯ ಏನು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೂ ದೂರ ಮಾಡ್ತಾ ಇದ್ರು. ಪರಮಂ ಉತ್ತಮಂ ಅಸ್ಯ ಭೀಮಸ್ಯ ಪ್ರಭಾವಂ ಸಾಮರ್ಥ್ಯಂ ಜಾನನ್ನಪಿ. ಭೀಮಸೇನ ದೇವರ ಪ್ರಭಾವ ಎಂಥದು, ಅವರ ಬಲ ಅದೆಲ್ಲ ಗೊತ್ತಿದೆ. ಪರಮಸ್ಯ ವಿಷ್ಣೋ ಸರ್ವಸಂಹರ್ತೃತ್ವ ಪ್ರಭಾವಂ ಜಾನನ್ನಿತಿವ. ಮತ್ತು ಭೀಮಸೇನ ದೇವರು ಪರಮಾತ್ಮ, ಅವನ ಪ್ರಭಾವವೂ ಗೊತ್ತಿದೆ. ಕೃಷ್ಣನ ಸಾಮರ್ಥ್ಯ ಏನು ಅದೂ ಗೊತ್ತಿದೆ. ಆದರೂ ಕೂಡ ತನ್ನ ಬಂಧು ಬಾಂಧವ, ತನ್ನ ಮಕ್ಕಳು ಎಲ್ಲರೂ ಕೂಡ ಭೀಮಸೇನ ದೇವರಿಂದ ಸಂಹರಿಸಲ್ಪಟ್ಟಿದ್ರು. ಅದನ್ನೆಲ್ಲ ಕೂಡ ಅದು ಗೊತ್ತಿದೆ ಅವನಿಗೆ. ಆದರೂ ಕೂಡ ಭೀಮನನ್ನ ಅವನು ಪ್ರೀತಿ ಮಾಡಲಿಲ್ಲ. ಬೇರೆ ಪಾಂಡವರನ್ನ ಪ್ರೀತಿ ಮಾಡಿದಷ್ಟು ಭೀಮನನ್ನು ಪ್ರೀತಿ ಮಾಡಲಿಲ್ಲ ಹಾಗೆ ಅಂತ ಅರ್ಥ. ಮುಂದಿನದ್ದು ಏನಾಗ್ತದೆ ಹಾಗೆಂಬುದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.